ಇದು ಪ್ರಶ್ನೆ ಇದೆ, ಪ್ರಶ್ನೆ ಇದೆ, ಇದರಲ್ಲೂ ಕೂಡ ಹಾಗೆ ಇದೆ. ಇದಿಷ್ಟು 10 ಉಪನಿಷತ್ ಭಾಷ್ಯಗಳಲ್ಲಿ 2ಕ್ಕೆ ಮಾತ್ರ ಟೀಕಾ ಬರೆದಿರೋದು. ಒಂದು ಈಶಾಭಾಷ್ಯ, ಇನ್ನೊಂದು ಷಟ್ಪ್ರಶ್ನ. 2 ಭಾಷೆಗಳು ಭಾಷೆಗೆ ಬರೋದಿಲ್ಲ. ಅದಕ್ಕೆ ಅವ್ರು ಶಿಷ್ಯರು ಬರೆದಿದ್ದಾರೆ. ವ್ಯಾಸತೀರ್ಥರಿದ್ದಾರಲ್ಲ ಅವರು, ಇವು ವ್ಯಾಸರಾಜರಲ್ಲ, ವ್ಯಾಸತೀರ್ಥರು ಅಂತಾನೆ, ಅವರು ವ್ಯಾಸತೀರ್ಥರೇ. ಅವ್ರು ಬರೆದಿದ್ದಾರೆ. ಯಾರು ನಾನಲ್ಲಿದೆ ಈಗ. ಓಂ ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇದದೆ. ಪ್ರತಿಯೊಂದು ಮಂಗಳಾಚರಣೆಯಲ್ಲೂ ಕೂಡ ಅದ್ರ ಕಂಟೆಂಟ್ ಇಟ್ಕೊಂಡು ಅದ್ರ ಪ್ರಕಾರ ಮಂಗಳಾಚರಣೆ ಮಾಡಿರ್ತಾರೆ. ಗೊತ್ತಾಯ್ತಾ? ಶುರುವಾಯಿತು. ಓಂ ಸುಕೇಶಾಚ ಭಾರತ್ ಆಚಾರ ಭಾಷ್ಯ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ ತಸ್ಮೈ ಭಗವತೆ ನಮಃ. ಆ ಭಗವಂತೆ ನಮಸ್ಕಾರ ಅಂತ ಹೇಳ್ತಾ, ಪರಮಾತ್ಮ ನಮಗೆ ಪೂರ್ತಿ ಗೊತ್ತಿಲ್ಲ ಅಂತ ಹೇಳಿದಾಗಾಯ್ತು. ಮಧ್ಯೆ ಮಧ್ಯೆ ತೇ ಅಂತ ಹೇಳ್ತಾ ನನಗೆ ಕಾಣಿಸಿದ್ದಾನೆ ಅಂತ ಹೇಳಿದಾಗ ನಾವೇ ಒಬ್ಬ ವ್ಯಕ್ತಿ ನೋಡ್ತಾನಂತೆ. ಸುಮ್ಮನೆ ನೋಡೋಣ ಒಬ್ಬ ವ್ಯಕ್ತಿನ. ಮುಂದಿನ ಭಾಗ ಕಂಡು ಹಿಂದಿನ ಭಾಗ ಕಾಣೋದಿಲ್ಲ, ಹಿಂದಿನ ಭಾಗ ಕಂಡ್ರೆ ಮುಂದಿನ ಭಾಗ ಕಾಣೋದಿಲ್ಲ, 2 ಕಂಡ್ರೆ ಮೇಲಿಂದ ನೋಡಕ್ಕೆ ಬರೋದಿಲ್ಲ, ಹಂಗಾರು ಕಾಣಿಸೋದಿಲ್ಲ. ಎಷ್ಟು ಪ್ರಾಬ್ಲಮ್ ಇದೆ. ನಮಗೆ ನೋಡಿವಿ ಅಂತ ಹೇಳ್ತೀವಿ ಅಷ್ಟೇ, ಒಬ್ಬ ವ್ಯಕ್ತಿನ ಪೂರ್ತಿ ನೋಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಯಾವುದು ಹೀಗೆ ತಿರಿದ ಆ ಕಡೆ ಕಾಣೋದಿಲ್ಲ, ಆಗ ಪಲ್ಟಿ ಹೊಡೆದ್ರೆ ನೋಡೋಕೆ ಹಂಗಾಗಿ ತಲೆ ಕಾಣೋದಿಲ್ಲ. ಅದು ದೇವ್ರು ಹೇಗೆ ಮಾಡಿ ಇನ್ನೊಬ್ಬರು ಪೂರ್ತಿ ಗೊತ್ತಾಗೋದಿಲ್ಲ, ನಮ್ಮ ಬೆನ್ನೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಅಜ್ಞಾನ ನಮ್ಮಲ್ಲಿ ತುಂಬಿಸಿದ್ದಾನೆ ದೇವರು. ಆದರೂ ಒಂದಷ್ಟು ಗೊತ್ತು ಅಂತ ಮಾತಾಡೋದು ಬಿಡೋದಿಲ್ಲ ನಾವು. ಅವ್ರಿಗೆ ಗೊತ್ತು ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಗೊತ್ತು ಅಂದರೆ ಮಿನಿಮಮ್ ಸ್ಟೇಜಲ್ಲಿ, ಹೆಚ್ಚಿಲ್ಲ. ಕೆಲವು ದಾರಿಯಲ್ಲಿ ಹೋಗ್ತಿರ್ತಾರೆ, ನಾವು ನೋಡಿರ್ತೀವಿ ಅಷ್ಟೇ. ಯಾರೋ ಇವ್ರು ನೋಡಿದ್ರೆ ನಮ್ಗೆ ನೋಡಿಲ್ಲ ಅಂದ್ಬಿಡ್ತಾರೆ. ಅಷ್ಟು ನೋಡಿದ್ದಾನೆ, ಬಟ್ ಯಾವ ರೀತಿ ನೋಡಲಿಲ್ಲ ಅವನು ಗೊತ್ತು. ಆಮೇಲೆ ಅವ್ರು ಒಂದು ಯಾವ ಥರ ಡ್ರೆಸ್ ಹಾಕಿ ಅದೆಲ್ಲ ನೋಡಿಲ್ಲ ಅಂತ. ಗೊತ್ತಾಯ್ತು? ಎಷ್ಟು ಸ್ಪೆಕ್ಸ್ ಹಾಕಿದ್ರು ಇಲ್ವೋ ತಲೆ ಕಟ್ಟೋಗುತ್ತೆ. ಸುಮ್ಮನೆ ಹೋಗೋದು ಆ ಕಡೆ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅದೆಲ್ಲ ನೋಡೋಕ್ಕಾಗೋದಿಲ್ಲ. ನಮ್ಮ ಟೈಮ್ನಲ್ಲಿ ಎಷ್ಟು ಇದಾಗುತ್ತೆ ಅಂದರೆ ಬಹಳ ಆಶ್ಚರ್ಯ. ಇಷ್ಟಾದರೂ ನೋಡಿದ್ದಾನೆ, ನೋಡಿಲ್ಲ, ಗೊತ್ತಿಲ್ಲ, ಎದುರು ನಿಂತಿದ್ದಾನೆ, ನಂಗೆ ಗೊತ್ತಿಲ್ಲ ಅಂದ್ಬಿಡ್ತು. ಯಾರೊಂದು ಗೊತ್ತಿಲ್ಲ, ಅವ್ರು ಗೊತ್ತಾ, ಅವ್ರ ಮಗ ಈಗ ಗೊತ್ತಾಯ್ತು ಅಂತ. ಎಷ್ಟು ತಮಾಷೆ. ಇದೆಲ್ಲ ದೇವ್ರಿಗೆ ಜ್ಞಾನ ಕೊಡೋ ರೀತಿ ವಿಚಿತ್ರವಾದ್ದು. ಅದು ಸರಿಯಾಗಿ ಸ್ಟಡಿ ಮಾಡೋದಕ್ಕೆ ಅಧ್ಯಯನ ಅಂತ ಕರೆಯೋದು. ಸುಮ್ಮನೆ ನೋಡೋದು ಬೇರೆ, ಅಧ್ಯಯನ ಮಾಡೋದು ಬೇರೆ. ನಮೋ ಭಗವತೆ ತಸ್ಮೈ ಪ್ರಾಣಾದಿ ಪ್ರಭವಿಷ್ಣವೇ. ಪ್ರಾಣ ಮೊದಲಾದ ಎಲ್ಲರ ಮೇಲೂ ಒಡೆಯರಾಗಿ. ಪ್ರಭವಿಷ್ಣು ಅಂದರೆ ಸರ್ವಸಮರ್ಥ. ಪ್ರಾಣ ಎಲ್ಲಕ್ಕಿಂತ ನಮಗೆ ಗೊತ್ತಿರೋ ಪ್ರಕಾರ ಪ್ರಾಣ ಹೈಯೆಸ್ಟು. ಇವರು ಕಾಣೋದಿಲ್ಲ, ಲಕ್ಷ್ಮಿಯವರು ಇಬ್ಬರು ಅವ್ಯಕ್ತ ಕಾಣೋದಿಲ್ಲ. ಆದ್ದರಿಂದ ಅವರೆಲ್ಲರಿಗೂ ಸ್ವಾಮಿ ಆದವನು ಪರಬ್ರಹ್ಮ. ನೋನ್ ಟು ಅನ್ನೋನ್ ಹೋಗ್ಬೇಕಲ್ಲ. ಪ್ರಾಣ ನೋನ್, ಅಲ್ಲಿಂದ ಅನ್ನೋನ್. ಪ್ರತಿಯೊಂದಕ್ಕೂ ನಾವು ಪ್ರಾಣಾಯಾಮ ಮಾಡಿ ಸಂಕಲ್ಪ ಮಾಡ್ತೀವಿ ಅಂದರೆ ಅಲರ್ಟ್ ಆಗಿದ್ದಾನೆ ಅಂತ ಗೊತ್ತಾಗಬೇಕು ಸಂಕಲ್ಪಕ್ಕೆ. ಅವನು ಇಲ್ಲಿ ಹೋದರೆ ಬೆಲೆ ಇಲ್ಲ, ಡಾಕ್ಯುಮೆಂಟ್ ಆಗೋದಿಲ್ಲ. ಅವನು ಮೂರ್ಛೆ ಬಂದಾಗ ಸೈನ್ ಮಾಡಿಸಿದ್ರೆ, ರೋಗ ಬಂದಾಗ ಸೈನ್ ಮಾಡಿಸಿದ್ರೆ, ಕುಡ್ದಾಗ ಸೈನ್ ಮಾಡಿದರೆ ಬೆಲೆ ಇಲ್ಲ ಅದಕ್ಕೆ. ಅದಕ್ಕೆ ಆ್ಯಕ್ಟಿವ್ ಆಗಿಲ್ಲ ಅವನೀಗ. ಅದಕ್ಕೆ ಪ್ರಾಣಾಯಾಮ ಮಾಡಿಬಿಟ್ರೆ ಏನಾಗುತ್ತೆ ಈಗ? ಅವ್ರು ಕುಡಿದು ಪ್ರಾಣಾಯಾಮ ಮಾಡ್ಲಿಕ್ಕೆ ಹೋಗಬಾರ್ದು ಮತ್ತೆ. ಯಾಕೆ? ಅಷ್ಟು ಸುರಿಬೇಕು, ನೀರು ಸುರಿಬೇಕು, ಬಕೆಟ್ ಗಟ್ಟಲೆ ಹಾಕ್ಬೇಕು ಅವ್ರಿಗೆ. ಆ ಎಚ್ಚರ ಇದ್ದಾಗ ಅವ್ರು ಮಾಡಿದರೆ ಬೆಲೆ ಇರುತ್ತೆ, ಅದು ಬೆಲೆ ಇರೋದಿಲ್ಲ. ಪ್ರಾಣಾದಿ ಪ್ರಭವಿಷ್ಣವೇ ಅಮಂದಾನಂದ ಸಾಂದ್ರಾಯ. ಅಮಂದ ಆನಂದ ಸಾಂದ್ರ, ಪೂರ್ಣವಾದ ಆನಂದ ತುಂಬಿರೋನು. ಮೊದಲೇ ಪೂರ್ಣ ತುಂಬಿದೆ, ಅದು ದೇವರ ಹಿರಿಮೆ. ಪೂರ್ಣ ಅಮಂದಾನಂದ ಸಾಂದ್ರಾಯ ವಾಸುದೇವಾಯ ವೇದಸೇ. ವೇದಸ್ಸು ಅಂದರೆ ಸರ್ವ ಸೃಷ್ಟಿಕರ್ತ. ವಾಸುದೇವಾಯ, ಯಾಕೆ ಮುಕ್ತಿ ಕೊಡೋ ರೂಪನ ಇಲ್ಲಿ ಹೇಳ್ತಿರೋದ್ರಿಂದ ನಾನು ಉಲ್ಲೇಖ ಮಾಡಿ ಸ್ತೋತ್ರ ಮಾಡಿದೆ. ಈಗ ಉಪನಿಷತ್ ಪ್ರಾರಂಭ ಮಾಡುತ್ತಾರೆ. ಸುಕೇಶಾಚ ಭಾರದ್ವಾಜ. ಇಲ್ಲಿ 6 ಜನ ಬರ್ತಾರೆ, ಒಬ್ಬೊಬ್ಬರನ್ನು ಪ್ರಶ್ನೆ ಕೇಳ್ತಾರೆ, ಉತ್ತರ ಸಿಗುತ್ತೆ. ಅದಕ್ಕೆ ಷಟ್ಪ್ರಶ್ನೋಪನಿಷತ್ ಅಂತ. 6 ಜನ ಪ್ರಶ್ನೆ ಮಾಡಿ ತಿಳ್ಕೊಂಡ ವಿಷಯ ಅಂತ ಒಂದು ಅರ್ಥ. 6 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಉಪನಿಷತ್ತು ಇನ್ನೊಂದು ಅರ್ಥ. ಅದಕ್ಕೆ ಯಾರ್ಯಾರವರು ಅಂದರೆ ಸುಕೇಶಾಚ ಭಾರದ್ವಾಜ, ಶೈಬ್ಯಶ್ಚ ಸತ್ಯಕಾಮ, ಶೌರ್ಯಾಯಣಿ ಚ ಗಾರ್ಗ್ಯ, ಕೌಶಲ್ಯಶ್ಚ ಅಶ್ವಲಾಯನ, ಭಾರ್ಗವೋ ಇದರ್ಭಿ, ಕಬಂಧಿ ಕಾತ್ಯಾಯನ. 6 ಜನ ಇದ್ದಾರೆ. ಅವರೆಲ್ಲರೂ ಯಾತಕ್ಕೆ ಕುಡಿದು ಸೇರಿಸ್ತಾರೆ ಅಂದರೆ ಅವರ ಗೋತ್ರ ಗೊತ್ತಾಗಬೇಕು ನಮಗೆ. ಇವತ್ತೆಲ್ಲ ನಮಗೆ ಸುಮ್ಮನೆ ಹೆಸರು ಹೇಳೋ ಅಭ್ಯಾಸ. ಒಂದು ಇನಿಷಿಯಲ್ಸ್ ಯಾಕೆ ಹಾಕ್ತಾರೆ ಅಂದರೆ ಅದೇ ಹೆಸರು ಇನ್ನೊಬ್ಬರಿದ್ರು ಗೊತ್ತಾಗ್ಬಿಡ್ತು, ಬರಲ್ಲ ಅಂತೇಳಿ. ಅವರೆಲ್ಲ ಎಲ್ಲಿ ಬಂದರು? ತೇಹ್ಯೇತೆ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಬ್ರಹ್ಮ ಅನ್ವೇಷಮಾಣಾಹ. ನೋಡಿ, 3 ಗುಣ ಇದೆ. ಬ್ರಹ್ಮಪರರು, ದೇವರನ್ನು ತಿಳ್ಕೋಬೇಕಾಗಿದೆ, ಅದಕ್ಕೂ ನಿಷ್ಠೆ ಇದೆ. ಬರೀ ಕ್ಯಾಜುವಲ್ ತಿಳ್ಕೊಳ್ಳೋದು ಬೇರೆ. ಬ್ರಹ್ಮನಿಷ್ಠಾಹ ಪರಂ ಬ್ರಹ್ಮ ಅನ್ವೇಷಮಾಣಾಹ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೊರಟಿದ್ದಾರೆ. 3 ಇದೆ ಇವ್ರಿಗೆ ಅರ್ಹತೆ.
ಏಷಃ ವೈ ತತ್ಸರ್ವಂ ವಕ್ಷ್ಯತೀತಿಹ ತೇ ಸಮಿತ್ಪಾಣಯೋ ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ. ಇವರು ತಿಳಿದವರು ಭಾರಿ ಜ್ಞಾನಿಗಳು ಅಂತೇಳಿ ಸಮಿತ್ಪಾಣಿಗಳಾಗಿ ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ ಉಪಸನ್ನ ಶಿಷ್ಯರಾದರು ಅಂತ ಅವ್ರ ಹತ್ರ ಹೋದರು ಪಿಪ್ಪಲಾದರ ಹತ್ರ. ಅವರು ನಮ್ಮ ಪ್ರಶ್ನೆ ಇದೆ ತಿಳ್ಕೊಳ್ಳೋಣ ಅಂತ ಮಾತಾಡಿಕೊಂಡು ಅವ್ರ ಹತ್ರ ಹೋದರು. ಪಿಪ್ಪಲಾದರು ಅಂತ ಅವ್ರ ಹೆಸರು. ಯಾರ ಪಿಪ್ಪಲಾದ ಅಂತ ಹೆಸರು ಅಂತ ಹೇಳಿದ್ದಾರೆ. ಪಿಪ್ಪಲಾದ ಮುನಿ ಹೆಸರದು ಅವರಿಗೆ ಹೇಳಿಲ್ಲ ಇಲ್ಲಿ ಹೇಳಿಲ್ಲ. ಎಷ್ಟರಿಗೆ ತರ್ಪಣ ಕೊಟ್ಟಿರಿ ಪಿಪ್ಪಲಾದ್ರ ಬಗ್ಗೆ? ಎಲ್ಲ ವಿಷಯ ತರ್ಪಣ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸುಮ್ಮನೆ ಕೊಡ್ತಾರೆ ಅಷ್ಟೇ ಹೊರತು ಇದು ಪಿತೃಗಳಿಗೆ 3 ಜನಕ್ಕೆ ಸ್ಟಾಪ್ ಆಗುತ್ತೆ. ತಮ್ಮಿಗೆ ಕ್ಲೋಸ್ ಇರೋರಿಗೆ ಉಳಿದವ್ರ ಬಗ್ಗೆ ಎಷ್ಟು ಬರೋದಿಲ್ಲ. ತಾನ್ಹ ಸ ಋಷಿರುವಾಚ ಅವ್ರ ಹತ್ರ ಹೋದರು. ಎಷ್ಟು ತಮಾಷೆ ಇದೆ ನೋಡಿ. ಹೋದರು, ಕೇಳಿದರು. ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸಥ. ಸ್ವಾಮಿ ಹೇಳ್ಕೊಡ್ಬೇಕು ಅಂತ ಕೇಳಿದ್ರು. ಓ ಹೌದಾ, ಹಾಗೆ ತಪಸ್ ಮಾಡ್ಬೇಕು ನೀವು, 1 ವರ್ಷ ಸೇವೆ ಮಾಡಿ ಗುರುಕುಲ ವಾಸ ಮಾಡ್ಬೇಕು ನೀವೀಗ. ಬ್ರಹ್ಮಚರ್ಯೇಣ, ಬ್ರಹ್ಮಚಾರಿಗಳಾಗಿರಬೇಕು ಒಂದು, ಮತ್ತು ಪರಮಾತ್ಮರ ಬಗ್ಗೆನೇ ಗಮನ ಇಟ್ಟಿರಬೇಕು ಒಂದು. ಆ ರೀತಿ ಇದ್ದು ಸಂವತ್ಸರ ಶ್ರದ್ಧೆಯಿಂದ 1 ಸಂವತ್ಸರ ನಮ್ಮಲ್ಲಿ ವಾಸ ಮಾಡಬೇಕು. ಅದಕ್ಕೊಂದು ಮಾತಿದೆ, ನಾ ಅಸಂವತ್ಸರ ವಾಸನೆ ಪ್ರಭುರೂಯ. 1 ವರ್ಷ ಪರೀಕ್ಷೆ ಮಾಡದೆ ಪಾಠ ಹೇಳಬಾರ್ದು ಅಂತೇಳಿ, ಗೊತ್ತಾಯ್ತಾ? ಆ ರೀತಿ ಸಿಗೋದೇ ಭಾರಿ ಕಷ್ಟ ಅದು ತೆಗೆದಾಕ್ಬಿಟ್ರಪ್ಪ, ಐಡಿಯಾರೇ ಇಲ್ಲಿ ಇವತ್ತಿನ ದಿವಸ. ಮತ್ತೆ ಏನಾಗಿದೆ, ಒಂದು ಏನು ಪರೀಕ್ಷೆ ಮಾಡಬೇಕು ಅಂದರೆ ಅವನು ಆಚಾರ ಪರೀಕ್ಷೆ ಮಾಡಬೇಕು, ನಿಷ್ಠೆ ಪರೀಕ್ಷೆ ಮಾಡಬೇಕು, ಸದಾಚಾರಿಯಾಗಿದ್ದಾನೋ ಪರೀಕ್ಷೆ ಮಾಡಬೇಕು. ನಿಷ್ಠೆ ಅಂದರೆ ಏನು? ಅದಕ್ಕಾಗಿ ಬಂದಿದ್ದಾನೋ. ಅದಕ್ಕೇನು ಮಾಡ್ತಾರೆ, ಕೆಟ್ಟ ಟೆಸ್ಟ್ ಡಿಫಿಕಲ್ಟ್ ಟೆಸ್ಟ್ ಕೊಡ್ತಾರೆ. ಅವ್ನೇನು ಮಾಡ್ತಾನೆ, ಅಯ್ಯೋ ಸಾವಾಸ ಹೋಗಿಬಿಡ್ತಾನೆ, ಎಲಿಮಿನೇಟ್ ಆಗ್ಬಿಡ್ತಾರೆ, ಹೋಗಲಿ ಅಂತ ಬಿಟ್ಟುಬಿಡ್ತಾನೆ. ಅವ್ನು ಏನು ಕೊಟ್ಟರು ಮಾಡ್ತಾನೆ. ಬಂತಲ್ಲ ಅವ್ರದ್ದೆಲ್ಲ ಕಥೆ ಹೇಳ್ತಾರೆ, ಎಷ್ಟು ತಮಾಷೆ ಅವರು. ಅದು ಕುಡಿಬೇಡ, ಇನ್ನು ತಿನ್ನಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ. ಅವ್ರು ಹೇಳಿದ್ದನ್ನು ಮಾಡ್ತಾ ಮುಂದಿನ ಉಪಾಯ ಹುಡುಕ್ತಾರೆ. ಪಾಪ ಕೊನೆಗೆ ಬಿದ್ದು ಕಣ್ಣು ಕಳ್ಕೊಂಡ್ಬಿಡ್ತಾರೆ. ಆಗ ಅವ್ರು ಈ ಕಣ್ಣು ಕಳ್ಕೊಂಡು ಆ ಜ್ಞಾನ ಪಡ್ಕೋತಾರೆ. ಅಷ್ಟು ನಿಷ್ಠೆ ಇರಬೇಕು. ಇವತ್ತು ಆ ರೀತಿ ಓದೋ ಅಭ್ಯಾಸ ಗುರುಕುಲದಲ್ಲಿ ವಾಸ ಮಾಡೋದೇ ಇವತ್ತು ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ವಿದ್ಯಾಪೀಠದಲ್ಲಿ ವಾಸ ಮಾಡ್ತಾರೆ, ಇಷ್ಟು ಟೆಸ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಮಾಡಿ ಮಧ್ಯೆ ಹೊರಟೋಗ್ತಾರೆ, ವಿಚಾರ ಬೇರೆ. ಬಟ್ ಅದೆಲ್ಲ ಮಾಡಿ ಅವನಿಗೆ ಬ್ರಹ್ಮವಿದ್ಯೆನೇ ಬೇಕು ಅಂತ ಹಠ ಇದೆ. ಮಧ್ಯೆ ಬೇಕಾದ್ರೆ ಬೇರೆ ಕೋರ್ಸ್ ಟ್ರೈ ಮಾಡ್ಬೋದು. ಇಲ್ಲ ಇದೇ ಆಗಬೇಕು ಅಂತ ಹೇಳಬೇಕು. ಅವ್ರು ನಚಿಕೇತ ಹೇಳ್ದಾಗ ಹೇಳಬೇಕು, ಬ್ರಹ್ಮಪರರಾಗಬೇಕು, ಬ್ರಹ್ಮನಿಷ್ಠರಾಗಬೇಕು. ಗೊತ್ತಾಯ್ತಾ? ಅಂಥ ಅವ್ರದ್ದು ಗೊತ್ತಾದ್ಮೇಲೆ ಏನು ಮಾಡ್ತಾರೆ, ಈಗ ಪ್ರಶ್ನೆ ಕೇಳಬಹುದು ಅವರಷ್ಟೇ. ಈಗ ಎಲಿಜಿಬಿಲಿಟಿ ಅವ್ರಿಗೆ ಏನಂತ ದಾರಿ ಫೋನ್ ಮಾಡಿ ಕೇಳ್ತಾರೆ. ಇದು ಹೇಗೆ ಹೇಳೋಕ್ಕಾಗತ್ತಾ? ಫೋನ್ ಮಾಡಿಬಿಟ್ಟು ಬೆಂಬರು ಯಾವುದತ್ತು ಕೇಳಿ ಹುಚ್ಚ ಅಂತ ಕರೀತಾರೋ ಇಲ್ವೋ? ಸಾಧ್ಯ ಇಲ್ಲ. ಅದು ಅನಿವಾರ್ಯ ವಿಷಯಗಳು ಬೇರೆ. ಬಟ್ ಅದು ಇವತ್ತು ಆನ್ಲೈನ್ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ. ಉಪಸನ್ನರಾಗಬೇಕು. ಉಪಸನ್ನರಿಗೆ ಏನು ಪರೀಕ್ಷೆ ಮಾಡಬೇಕು ಅವ್ರನ್ನ? ಎಲ್ಲೂ ದೂರದಲ್ಲಿ ಬನ್ನಿ, ಹೇಗೆ ಪರೀಕ್ಷೆ ಮಾಡ್ತೀರಿ? ಪರೀಕ್ಷೆ ಮಾಡಿದ್ರೆ ಹೇಳೋದಕ್ಕೆ ಹೇಗಾಗತ್ತೆ? ಸಾಧ್ಯ ಇಲ್ಲ. ಈ ಫಾರ್ಮುಲಾ ಹೇಗೆ ಪ್ರಿಸರ್ವ್ ಮಾಡ್ತಾರಲ್ಲ ಸೈಂಟಿಸ್ಟು, ಹಾಗೆ ಉಪನಿಷತ್ ತುಂಬ ರಹಸ್ಯ. ಹತ್ತಿರ ಕೂತ್ಕೊಂಡು ಹೇಳಿದರೆ ಮಾತ್ರ ಉಪನಿಷತ್ ಆನ್ಲೈನ್ ಹೇಳ್ತಾರೆ, ಅರ್ಥನೇ ಇಲ್ಲ. ಉಪನಿಷತ್ ಆನ್ಲೈನ್ ಮಾಡ್ತಾನೆ ಅಂದರೆ ಊಟ ಆನ್ಲೈನ್ ಮಾಡ್ತಾನೆ ಅಂತ ಹೇಳಿದಾಗತ್ತೆ. ಪಶ್ಚಾತ್ ಸತ್ಯಾಕಾಮಂ. ಆಮೇಲೆ ಬೇಕಾದ್ರೆ ಪ್ರಶ್ನೆ ಕೇಳಬಹುದು. ಹೋಗಲಿ, ಹೇಳ್ತೀರಾ? ಇಲ್ಲಿ ತಮಾಷೆ ಇರೋದು. ಯದಿ ವಿಜ್ಞಾಸ್ಯಾಮ ಸರ್ವಂ ಹವೋ ವಕ್ಷ್ಯಾಮೈ. ನಾವು ಉತ್ತರ ಗೊತ್ತಿದ್ರೆ ಹೇಳ್ತೀವಿ ಅಷ್ಟೇ. ಈಗ ಅದು ಹೇಳ್ತೀವಿ ಗ್ಯಾರಂಟಿ ಇಲ್ಲ. ಅಂದರೆ ಅವ್ರಿಗೆ ಮಿತಿ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಹೇಳೋದು ಕೊಟ್ಟಿಲ್ಲ ಅವರು. ನಮಗೆ ಗೊತ್ತಿದ್ರೆ ಹೇಳ್ತೀವಿ. ಅಲ್ಲಿವರೆಗೂ ಏನು ಮಾಡಿ ಗೊತ್ತಿದ್ರೂ ಹೇಳೋದಿಲ್ಲ, ಆ ಗೊತ್ತಿದ್ರೆ ಮಾತ್ರ ಹೇಳ್ತೀವಿ. ಈ ರೀತಿ ಮಾಡಿದ್ದಕ್ಕೆ ಉಪನಿಷತ್ತು ಅಂತ ಹೆಸರು ಬಂತು. ಅದು ಕೂಡ ಉಪನಿಷತ್ ಸಾಮಾನ್ಯವಾಗಿ ಒಬ್ಬರಿಂದ ಒಬ್ರಿಗೆ ಹೋಗೋದೇ ಜಾಸ್ತಿ. ಪ್ರವಚನಗಳು 1000 ಜನ ಒಟ್ಟಿಗೆ ಕೇಳ್ಬೋದು. ಪಾಠದಲ್ಲಿ ಉಪನಿಷತ್ ಪಾಠಗಳು ಹೇಗಿರ್ಬೇಕು ಅಂದರೆ 1 to 1 ಅಷ್ಟೇ. ಯಾಕೆ? ಉಪನಿಷತ್ತು 10 ಜನ ಕೊಡಕ್ಕೆ ಬರುತ್ತೆ. ಒಬ್ಬರಿಂದ ದೂರ ಆಗಿಬಿಡ್ತಾರೆ ಆಗಲೇ ಅವರು. ಎಷ್ಟು ಜನ ಪ್ರಭಾವಕ್ಕೆ 3 ಜನ ಕೊಡ್ಬೋದು ಅಷ್ಟೇ, ಹೆಚ್ಚು ಜನ ಕೊಡ್ಲಿಕ್ಕಾಗೋದಿಲ್ಲ. ಮತ್ತು ಕಿವಿ ಕೊಡ್ಬೇಕಾದ್ರೆ ಇವ್ರು ಈ ಕಡೆ ಕಿವಿ ಕೊಟ್ಟರೆ ಕೇಳಿಸೋದಿಲ್ಲ ಅವರಿಗೆ. ಅಷ್ಟು ಗುಟ್ಟಾಗಿ ಹೇಳಬೇಕು ಅಂತ ಅರ್ಥ. ಅದಕ್ಕೆ ಉಪನಿಷತ್ ಅಂತ ಹೆಸರು. ಉಪನಿಷತ್ ತೊಗೋದು ಏನಾಗಿತ್ತು, ಮೀನಿಂಗ್ಲೆಸ್ ಆಗಿಬಿಟ್ಟಿದೆ. ಎಲ್ಲ ಕಂಡ್ಕಂಡವ್ರು ಓದ್ಬೋದು ಅಂತಾಗಿದೆ. ಅವ್ರು ಕಂಡ್ಕೊಂಡವ್ರು ಓದ್ತಾರೆ, ಕಂಡಾಗ ಅರ್ಥ ಮಾಡ್ಕೋತಾರೆ, ಕಂಡಾಗ ಬೈತಾರೆ, ಕೊಡ್ತಾರೆ. ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮ ಸರ್ವಮವೋ ವಕ್ಷ್ಯಾಮ. ನೀವು ಹೇಳಿದರೆ ಎಲ್ಲ ಹೇಳ್ಬೋದು, ಇಲ್ಲದ್ರೆ ಹೇಳೋದಿಲ್ಲ. ಆಗ ಆಯಿತು ಅಂತ ಹೇಳಿ ಮುಗೀತು. 1 ವರ್ಷ ಮುಗೀತು. ಹಠ ಹಿಡಿದು ಕೂತ್ಕೊಂಡ್ರೆ ಅಲ್ಲೇನೆ. ಆಗ ಬಂದು ಕ್ರಮದಲ್ಲಿ ಕೇಳ್ತಾ ಇದ್ದಾರೆ. ಈಗ ಅವರು ನೋಡಿ, ಶುರುವಾಗಿದ್ದು ಸುಕೇಶಯಿಂದ, ಕೊನೆಯವರಿಂದ ಮೊದಲು ಶುರುವಾಗ್ತದೆ ಪ್ರಶ್ನೆ ಕೇಳಬೇಕಾದ್ರೆ. ಯಾರ್ಯಾರ ಪ್ರಶ್ನೆ ಏನೇನು ಅಂತ ಎಲ್ಲ ತಿಳ್ಕೊಬೇಕು. ಫಸ್ಟ್ 6 ಜನ ಯಾರು, 6 ಪ್ರಶ್ನೆಗಳು ಯಾವುದು, ಅದು ಕೊಟ್ಟ ಉತ್ತರ ಯಾವುದು, 3 ತಿಳ್ಕೊಂಡ್ರೆ ದೊಡ್ಡ ರಹಸ್ಯ ಅದು.
ಅಥ ಕಬಂಧಿ ಕಾತ್ಯಾಯನ ಉಪೇತ್ಯ ಪಪ್ರಚ್ಛ. ಭಗವನ್, ಒಂದು ವರ್ಷ ಆಯ್ತು ಸ್ವಾಮಿ ನಿಮ್ಮ ಮುಗಿಸಿದ್ದೇನೆ, ಈಗ ಬನ್ನಿ. ಭಗವನ್ ಕುತೋಹ ವಾ ಇಮಾ ಪ್ರಜಾ ಪ್ರಜಾಯಂತ ಇತಿ. ಯಾರಿಂದ ಈ ಜನಗಳು ಹುಟ್ಟಿದರು, ಸೃಷ್ಟಿಕರ್ತ ಯಾರು ಅಂತ ಮೇನ್ ಪ್ರಶ್ನೆ ಆ ಲೆಕ್ಕದಲ್ಲಿ. ಇದೆಲ್ಲ ಸೃಷ್ಟಿ ಮಾಡಿದವನು ಯಾರು? ತಸ್ಮೈ ಸ ಹೋವಾಚ ಪ್ರಜಾ ಕಾಮೋಹ ವೈ ಪ್ರಜಾಪತಿ ಸತಪೋ ಅತಪ್ಯತ. ಉತ್ತರ ಶುರು ಮಾಡಿದರು. ಪ್ರಜಾಪತಿ ಇದ್ದಾರಲ್ಲ, ಮೊದಲನೇ ಪ್ರಜಾಪತಿ ಬ್ರಹ್ಮದೇವರೇನೆ, ಅವರಿಗೂ ತಂದೆ ನಾರಾಯಣ. ಪ್ರಜಾಪತಿ ಸ ತಪೋ ಅತಪ್ಯತ, ಅವರು ತಪಸ್ ಮಾಡಿದರು. ಪ್ರಜಾನಾಂ ಪಾಲನಾದ್ ವಿಷ್ಣು, ಇಲ್ಲಿ ಪ್ರಜಾಪತಿ ಅಂದರೆ ವಿಷ್ಣುವೇ. ಪ್ರಜಾನಾಂ ಫಸ್ಟ್ ಕ್ರಿಯೇಷನ್ ಆಗಬೇಕಲ್ಲ, ಫಸ್ಟ್ ಕ್ರಿಯೇಷನ್ನಲ್ಲಿ ಯಾರಿಲ್ಲ ಈಗ, ಬ್ರಹ್ಮದೇವರು ಕೂಡ ಇಲ್ಲ. ಆದ್ದರಿಂದ ಅದಕ್ಕೆ ವಿಷ್ಣು ಸಹಸ್ರ ಪ್ರಜಾಪತಿ ಎಂದು ಇದ್ದೇ ಇದೆ ವಿಷ್ಣು ಸಹಸ್ರನಾಮದ. ಇದಕ್ಕೆ ಆಚಾರ್ಯ ಕೊಟ್ಟ ಅರ್ಥ ಇಲ್ಲೇ ಕೊಟ್ಬಿಟ್ರು ಆಚಾರ್ಯ. ವಿಷ್ಣು ಸಹಸ್ರನಾಮದ ಭಾಷ್ಯ ಇದೆ. ಪ್ರಜಾನಾಂ ಪಾಲನಾತ್ ವಿಷ್ಣು ಪ್ರಜಾಪತಿ ರೀತಿರಿತಃ. ಎಷ್ಟು ಉಪಯೋಗ ಆಯ್ತಿದೆ. ವಿಷ್ಣು ಸಹಸ್ರನಾಮ ಗೊತ್ತಾಯಿತು, ಪ್ರಜಾಪತಿ ಯಾರು ಅಂತ ಗೊತ್ತಾಯಿತು, ಸೃಷ್ಟಿ ಮಾಡಿದವರು ಅವನು ಅಂತ ಗೊತ್ತಾಯಿತು, ಎಷ್ಟು ವಿಷಯ ಇದೆ ಅದಕ್ಕೆ. ಆತ ಸೃಷ್ಟಿ ಮಾಡಿದ. ಸೃಷ್ಟಿ ಹೇಗೆ ಮಾಡಿದ, ಮೊದಲು ಏನು ಸೃಷ್ಟಿ ಮಾಡಿದ ಅದೆಲ್ಲ ಹೇಳ್ತಾರೆ. ಅದಿಷ್ಟು ನಾಳೆ ಕಂಟಿನ್ಯೂ ಮಾಡೋಣ. ಮಿಥುನಂ ಉತ್ಪಾದಯತೆ ಇತ್ಯಾದಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂತೇನ ಶ್ರೀಯತಾಂ ಕಮಲಾಲಯಃ.